ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಮಾತನಾಡಿ, ದಲಿತರ ಸಲುವಾಗಿ ಕಾಂಗ್ರೆಸ್ ಮೊಸಳೆ ಕಣ್ಣೀರು ಹಾಕುವ ಪ್ರವೃತ್ತಿ ರೂಢಿಸಿಕೊಂಡಿದೆ. ದಲಿತರಿಗೆ ಕಾಂಗ್ರೆಸ್ ಕೊಟ್ಟ ಕೊಡುಗೆ ಏನು? ದಲಿತರ ಉದ್ಧಾರ ಮಾಡುತ್ತೇವೆ ಎಂದು ಬಾಯಲ್ಲಿ ಹೇಳಿದ್ದೀರಿ, ಏನೂ ಮಾಡಲಿಲ್ಲ. ಕಾಂಗ್ರೆಸ್ ದಲಿತರನ್ನು ಓಟಿಗಾಗಿ ಉಪಯೋಗ ಮಾಡಿಕೊಂಡಿತು. ದಲಿತರಿಗೆ ಏನೇನು ಮಾಡದೆ ಹೀನಾಯವಾಗಿ ನಡೆಸಿಕೊಳ್ಳುತ್ತಾ ಬಂದಿದೆ. ಅಂಬೇಡ್ಕರ್ ರವರಿಗೆ ಅವಮಾನ ಮಾಡಿದ್ದೀರಿ. ಅಂಬೇಡ್ಕರ್ ರವರನ್ನ ಸೋಲಿಸಿದವರಿಗೆ ಪ್ರಶಸ್ತಿ ಕೊಟ್ಟರು, ಇವರಿಗೆ ಕೊಡಲಿಲ್ಲ. ಮೊಸಳೆ ಕಣ್ಣೀರು ಸುರಿಸುವುದು ಬಿಡಬೇಕು. ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಎಂಬ ನಾಟಕ ಬಹಳ ದಿನ ನಡೆಯೋದಿಲ್ಲ. ಕಾಂಗ್ರೆಸ್ ಮೊಸಳೆ ಕಣ್ಣೀರಿಗೆ ಜನರು ಮನಸೋಲಬಾರದು ಎಂದು ಮನವಿ ಮಾಡಿದ್ರು. ಇನ್ನು ಅಮಿತ್ ಶಾ ಹೇಳಿಕೆಯನ್ನ ತಿರುಚು ಹೇಳುವ ಕೆಲಸ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನವರು ಒಳ ಸಂಚಿನಿಂದ ಹೀಗೆ ಮಾಡುತ್ತಿದ್ದಾರೆ ಎಂದರು. ದಲಿತರ ಸಲುವಾಗಿ ಅಲ್ರೇ, ಈ ದೇಶದಲ್ಲಿ 60 ವರ್ಷ ಸಾಮ್ರಾಜ್ಯ ನಡೆಸಿದ್ರಿ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಅದೆಲ್ಲ ಆದಮೇಲೆ ಅವರ ಮನೆತನದ 2 ಮರಿಗಳನ್ನು ಇಲ್ಲಿ ಬಿಟ್ಟು ಹೋಗ್ಯಾರ. ಈಗ ಅವರು ಮಾಡಬೇಕತ್ತಾರ. ಆದರೆ ದಲಿತರಿಗೆ ನೀವು ಕೊಟ್ಟದ್ದು ಕೊಡುಗೆ ಏನು ಅನ್ನತಕ್ಕಂಥ ಪ್ರಶ್ನೆ ನಾನು ಮಾಡ್ತೀನಪ್ಪ. ಏನು ಮಾಡಿದ್ರಿ ದಲಿತರಿಗೆ? ಹೇಳಿದ್ರಿ, ಬಾಯಿಲೆ ಹೇಳಿದ್ರಿ, ದಲಿತರ ಉದ್ಧಾರ ಮಾಡ್ತೇವೆ, ಅದನ್ನು ಮಾಡ್ತೇವೆ, ಮಣ್ಣು ಮಾಡ್ತೇವೆ ಅಂತ ಹೇಳಿದ್ರಿ. ಏನು ಇವತ್ತಿಗೂ ಕೂಡ ಆಗಲಿಲ್ಲ. ಕಾಶ್ಮೀರದಲ್ಲಿ ರಾಮನಗೌಡರು ಹೇಳಿದ್ರಲ್ಲ, ಇವತ್ತಿಗೂ ಕೂಡ ಒಬ್ಬ ಅಸೆಂಬ್ಲಿನಲ್ಲಿ ದಲಿತ ಮನುಷ್ಯನಿಗಿರಲಿಲ್ಲ. ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಇವತ್ತು 370 ಹಠಾವ್ ಮಾಡಿದ ಮೇಲೆ ಇವತ್ತು ಅಲ್ಲಿ ಇರತಕ್ಕಂಥ ದಲಿತ ಜನಾಂಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಇವತ್ತು ರಿಸರ್ವೇಷನ್ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಆಮೇಲೆ ನೋಡ್ರಿ, ಭಾಳ ಅತ್ಯಂತ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರೆ ಇವರು ಕಾಂಗ್ರೆಸ್ನವರು. ಯಾರನ್ನ? ದಲಿತರನ್ನ. ಬರೀ ಏನು ಓಟಿಗಾಗಿ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದು ಅಷ್ಟೇ. ಅದನ್ನು ಬಿಟ್ಟರೆ ಅವ್ರಿಗೆ ಏನೇನು ಮಾಡಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು 2024ರಲ್ಲಿ ಹೆಗ್ಡೆಯವರು ರಾಮಕೃಷ್ಣ ಹೆಗ್ಡೆಯವರು ತೀರಿದ ಮೇಲೆ 2004 ಹೆಗ್ಡೆಯವರು ತೀರಿದ ಮೇಲೆ ನಾನು ಏನು ಮಾಡಬೇಕು ಅಂತಕ್ಕಂಥ ಚಂಚಲ ಮನಸ್ಸಿನಲ್ಲಿದ್ದೆ. ಆದರೆ ಇವೆಲ್ಲವೂ ಹಿಂದೂ ಕಾಂಗ್ರೆಸ್ ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯನ್ನು ನೆನೆಸ್ಕೊಂಡ್ರೆ ಮೈ ಭಾಳ ಜುಮ್ಮಾಯಿತು. ನೋಡ್ರಿ, ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮನುಷ್ಯನಿಗೆ ಇದು ನೀವೆಲ್ಲರೂ ಹೇಳ್ತೀರಪ್ಪ ಸಂವಿಧಾನ ಶಿಲ್ಪಿ ಅಂತೇಳಿ. ಅಲ್ಲಿ ಹಿಂದೂ ನಾನು ಒಬ್ಬ ವಿದ್ಯಾವಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ನಾನು ಅನುಭವಿಸಿದ್ದೀನಿ, ತಿಳ್ಕೊಂಡಿದ್ದೀನಿ, ಓದಿದ್ದೀನಿ. ಅಂಥ ಮನುಷ್ಯನಿಗೆ ಇಷ್ಟೊಂದು ಅವಮಾನ ಮಾಡಿದ್ರಿ ನೀವು. ಬೇರೆ ದೇವ್ರ ಗತಿ ಏನು ಅನ್ನತಕ್ಕಂಥ ಒಂದು ನಿರ್ಣಯಕ್ಕೆ ಬಂದು ನಾನು ಇಲ್ಲ ಭಾರತೀಯ ಜನತಾ ಪಕ್ಷ ಸೇರ್ತೀನಿ ಅಂತಕ್ಕಂಥ ಮಾತು ಹೇಳಿದಾಗ ಇಡೀ ಕರ್ನಾಟಕದ ರಾಜ್ಯದ ದಲಿತ ಸಮುದಾಯ ನನ್ನ ಮೇಲೆ ಒತ್ತಡ ಹೇಳಿ, ಇಲ್ಲ ನೀನು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ಸೇರಬಾರ್ದು ಅಂದಾಗ ಇವೆಲ್ಲವಾಗಿ ಹೇಳಿದ್ರಲ್ಲ ಇವರು ರಾಮನಗೌಡರು, ಎಲ್ಲವನ್ನ ಒಂದೊಂದು ಬಿಚ್ಚಿ ಇಟ್ಟು ನಾನು ಹೇಳಿದ್ದು ಅಷ್ಟೇ ಅಲ್ಲದೇ ನೋಡ್ರಿ, ಅವ್ರಿಗೊಬ್ಬದು ರಾಷ್ಟ್ರಪತಿ ಒಂದು ಪ್ರಶಸ್ತಿ ಕೊಡಲಿಲ್ಲ, ಅವರು ಭಾರತ ರತ್ನ ಕೊಡಲಿಲ್ಲ. ಆದರೆ ನೋಡ್ರಿ, ಈಗ ಅವ್ರನ್ನ ಸೋಲಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಯಾರು ಕಾರಜೋಳಕರನ್ನ ಅಂತವ್ರು ಸೋಲಿಸಿದ್ರು 70ರಲ್ಲಿ, ಅಂಥವನಿಗೆ ಪ್ರಶಸ್ತಿಗಳನ್ನು ಕೊಟ್ರಪ್ಪ. ಆದರೆ ಅವ್ರಿಗೆ ಯಾಕೆ ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ? ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ನವರಿಗೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.